ಏನೋ ಬೇಕಲ್ಲ ಹೆಂಡತಿಗೆ ತಗೊಳ್ಳೋಣ ಅಂತ ಅವ್ರಿಗೆ ಮೈಂಡಿಗೆ ಬರ್ತಿದೆ. ಅದಕ್ಕೆ ನಾವು ಶಾಪಿಂಗ್ ಹೋಗೋ ಟೈಮಲ್ಲಿ ಹೆಣ್ಮಕ್ಳು ಆದಷ್ಟು ತಾಳ್ಮೆಯಿಂದ ಇರಬೇಕು. ನಿಮ್ಮ ಅವ್ನ ಎಲ್ಲಾರು ಕರ್ಕೊಂಡು ಹೋಗ್ಬೇಕಾರೆ ಅದು ಬಟ್ಟೆ ಅಂಗಡಿ ಅಲ್ಲಪ್ಪಿ ಅಂತವ್ರ ಹತ್ರ ತಗೊಳ್ಳಿ ಫ್ರೆಂಡ್ಸ್. ಏನಾದ್ರು ನೀವು ತಗೋಬೇಕಾರೆ ಹಣ್ಣಾಗ್ಲಿ ತರಕಾರಿ ಸೊಪ್ಪಾಗ್ಲಿ ಆ ಅಂಗಡಿಗೆ ಹೋದ್ರೆ ನಮ್ಮ ಹತ್ರ ಇಲ್ದೇ ಆಸ್ತಿನೂ ನಾವು ಮಾರ್ಕೋಬೇಕಾಗ್ತಿದೆ. ಅದಕ್ಕೆ ಅಂಗಡಿ ನೊಣ ಹೊಡಿತಾ ಕೂತಾವ ನಾವಯ್ಯ. ಈ ತರ ಕಾಟನ್ ನಾವು ನಮ್ಮಂತ ದಪ್ಪ ಇರೋಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾಕ ವಿಡಿಯೋ ನೋಡ್ತಿದ್ದೆ. ಇದು 250. ಇಲ್ಲಿ ಬಾಯಿಗೆ ಹಂಗೆ ಬಾಂಬೆ ಇಟ್ಬಿಡ್ತೀನಿ, ಕಚ್ಬಿಡ್ಲಿ. ಸೀತಾರಾಮ ಕಲಿಯೋ ಸೀತಾ ತರ ಪ್ಯಾಂಟ್ ಹೊಲ್ಕೊಡಕ್ ಅಂತ ಹೇಳ್ದ. ಹಿಂಗ್ ಹಾಕೊಂಡಿದ್ರಂತೆ, ಎಳದ್ಬಿಟ್ಟು ಎಲ್ಲ ಮಾರ್ಕ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅಲ್ಲ ಈ ಸೋಯಾ ಚಪ್ಸ್ ಏನ್ರಿಂದ ಮಾಡ್ತಾರೆ ಅಂತ ನಾನು ಎಷ್ಟಲ್ಲೇ ಉಪಯೋಗಿಸಿದ್ರು ನಂಗೆ ಗೊತ್ತಾಗ್ತಿಲ್ವಲ್ಲ. ಅಪ್ಪಿ ನಾನು ಪಾನಿಪುರಿ ತಿಂದಿರ ಬಂದಿದ್ದೇನೆ ಅಪ್ಪಿ. ಎಂತ ಮೋಸ ಆಯ್ತು ಇವತ್ತು ನನಗೆ. ಗಂಡ್ಮಕ್ಳು ನಮ್ಮ ಅಡುಗೆ ಮನೆ ತೊಳ್ಳಿ ಲಾಕ್ ಮಾಡ್ಬಿಟ್ಟವ್ರೆ. ಅಷ್ಟಕ್ಕೂ ನನ್ಗೆ ಸಂಸಾರ ಮಾಡಕ್ ಬರಲ್ಲ. ನನ್ನ ಹೆಂಡತಿ ಹಿಂಗ್ ಅಡಿಗೆ ಮಾಡಾಕ್ತಾ ಇದ್ಲು ಅಂತ ಮೊಮ್ಮಕ್ಕಳ ಜೊತೆ ಹೇಳ್ಬೇಕು. ಉಂಡೆನೇ ಎತ್ಕೊಟ್ಬಿಟ್ಟಿದೀನಿ, ಒಳ್ಳೇದಾಗ್ತಿತ್ತು ಅಂತಿತ್ತು ಅಷ್ಟ. ನನ್ನ ಹಣೆ ಬರನೇ ಸರಿ ಇಲ್ವಲ್ಲಪ್ಪಿ. ಅಪ್ಪಟ ಕನ್ನಡ. ನನ್ಗಾಗ್ಲೇ ಗೊತ್ತಾಯ್ತು ಏನೋ ಒಂದ್ ಗತಿ ಆಗ್ತೈತಿ ಇವತ್ತು. ಎಣ್ಣೆ ಪ್ಯಾಕೆಟ್ ಬಸ್ಕೊಳ್ತಾ ಇದೀನಿ, ಎಣ್ಣೆನೇ ಇಲ್ಲ. ನನ್ ಕೈಮ ಸಾರು ಅರ್ಧ ಮಾಡಿದ್ರೆ ಇದು ಮೀನ್ ಸಾರಾಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೀರೆ ಹಾಕೊಂಡಿದೀನಿ ಇವತ್ತು. ಏನಂದ್ರೆ ಫ್ರೆಂಡ್ಸ್, ವಾರಕ್ಕೊಂದ್ಸಲ ಬಟ್ಟೆ ಒಗಿತಾ ಇದ್ನಲ್ಲ, ನೆನ್ನೆ ನಾನು ಇದ್ದಿದ್ದ ಪರಿಸ್ಥಿತಿಲಿ ಇವತ್ತು ಬಟ್ಟೆ ಒಗೆಯಕ್ಕಾಗಲಿಲ್ಲ. ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಮಲಗ್ಬಿಟ್ಟಿದ್ದೆ. ಆಮೇಲೆ ಶಿವ ನಾನು ಹಿಂಗೆ ಮಲಗ್ಬಿಡ್ತೀನಿ ಅಂದ್ಬಿಟ್ಟು ನನಗೆ ಮಸ್ಕ ಹೊಡೆಯೋಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತೈತೆ. ಅಷ್ಟು ದೊಡ್ಡ ಶಾಪಿಂಗ್ ಏನಿಲ್ಲ ಫ್ರೆಂಡ್ಸ್. ಅಂದರೆ ಡೈಲಿ ಯೂಸ್ಗೆ ಬಟ್ಟೆಗಳಿಲ್ಲ, ಒಂದು ಸ್ವಲ್ಪ ಅದನ್ನೇ ತಗೊಬರೋಣ ಅಂದ್ಬಿಟ್ಟು ಒಂದು ಜೊತೆ ಇಲ್ದಂಗೆ ಎಲ್ಲ ಒಗೆಯಕ್ಕೆ ಹಾಕಿದ್ದೀನಿ. ಅದಕ್ಕೆ ಸೀರೆ ಹಾಕ್ಕೊಂಡಿದ್ದೀನಿ. ಸೀರೆ ಹಾಕ್ಕೊಂಡ್ರೆ ಶಿವಾಗ ಇಷ್ಟ ಆಗಲ್ಲ, ಆದರೂ ಹಾಕ್ಕೊಂಡಿದ್ದೀನಿ. ಹಂಗೆ ಮಾಡ್ಬೇಕು ಫ್ರೆಂಡ್ಸ್. ಗಂಡನಿಗೆ ಇಷ್ಟ ಅಲ್ದಿರೋ ಕೆಲಸ ಒಂದೊಂದ್ಸಲ ಮಾಡಿದ್ರೆ ಅವಾಗ ಹೆಣ್ಮಕ್ಳಿಗೆ ತಗೊಳ್ಬೇಕು, ಅದಿಲ್ಲ ಇದಿಲ್ಲ ತಗೊಳ್ಬೇಕು ಅಂತ ಮೈಂಡಿಗೆ ಬರ್ತಿದೆ. ಒಂದಿನ ನಾವು ಮಾತಾಡ್ದಿರ ಅಡುಗೆ ಮಾಡ್ದಿರ ಮಲ್ಕೊಂಡ್ರೆ ಏನೋ ಬೇಕಲ್ಲ ಹೆಂಡತಿಗೆ ತಗೊಳ್ಳೋಣ ಅಂತ ಅವ್ರಿಗೆ ಮೈಂಡಿಗೆ ಬರ್ತಿದೆ. ಹಾಗಾಗಿ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಗಂಡ ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ದಾರೆ. ರೆಡಿ ಆಗಪ್ಪಿ, ಬಾಕಲ್ ತೆಗೀರಾ. ಗಾಡ್, ಫೋನ್ ಇಸ್ ಯಾವಾಗ ಶಿವ ಫೋನ್ ಹಿಡಿಕಾಯಿ ಹೊರಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ. ಹೊತ್ತು ಮುಳುಗ್ತಾ ಇದೆ. ಬೆಳಕಲ್ಲೇ ಹೋಗಿ ವಿಡಿಯೋ ಮಾಡ್ಕೊಬರೋದಂದ್ರೆ ಶಿವ ಫೋನ್ಗಳು ತಲೆನೋವು ಬರ್ತಿದೆ ಫ್ರೆಂಡ್ಸ್. ಎಲ್ಲಾದರೂ ಮಾತಾಡ್ಕೊಳ್ಳಿ. ಬಿ ಕೂಲ್. ಶಾಪಿಂಗ್ ಹೋಗ್ಬೇಕಾದ್ರೆ ನಾನ್ ರೈಸ್ ಆದರೆ ಶಿವಾಗ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ವಾಪಸ್ ಹೋಗೋಣ ಮನೆಗೆ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ತೈತೆ. ಅದಕ್ಕೆ ನಾವು ಶಾಪಿಂಗ್ ಹೋಗೋ ಟೈಮಲ್ಲಿ ಹೆಣ್ಮಕ್ಳು ಆದಷ್ಟು ತಾಳ್ಮೆಯಿಂದ ಇರಬೇಕು. ಯಾಕಂದರೆ ನಮ್ಮ ಕೆಲಸ ಆಗಬೇಕು. ಏನು ದೊಡ್ಡ ಶಾಪಿಂಗ್ ಇಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ ಫ್ರೆಂಡ್ಸ್ ಏನು ತಗೊಡ್ತೈತೋ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡೋಣ. ಏನೇನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಶಿವ ಬಜೆಟು ಇಷ್ಟಲ್ಲೇ ಬಜೆಟಲ್ಲಿ ಪ್ಲ್ಯಾನ್ ಮಾಡುವಂತೈತೆ. ಅಯ್ಯೋ ದೇವ್ರೆ, ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ನಾವು ಬಜೆಟಲ್ಲಿ ಪ್ಲ್ಯಾನ್ ಮಾಡೋದೇ ನಮ್ಮ ಅರ್ಧ ಜೀವನ ಕಳೆದೋಗ್ತಿದೆ ಅನ್ನಿಸ್ತಿದೆ. ಆದರೂ ಅದೇ ಒಂಥರ ಚೆನ್ನಾಗೈತೆ. ಇರೋ ಇಷ್ಟು ದುಡ್ಡಲ್ಲಿ ಎಲ್ಲ ಮೇಂಟೈನ್ ಮಾಡ್ತೀವಲ್ಲ, ನಮಗೆ ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಅವಾರ್ಡ್ ಕೊಡ್ಬೇಕು ಫ್ರೆಂಡ್ಸ್ ಗೌರ್ಮೆಂಟ್ ಕಡೆಯಿಂದ. ಇದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ ಇನ್ನೊಂದು ದಿನ. ಇವತ್ತು ಶಾಪಿಂಗ್ ಹೋಗೋಣ. ನೋಡು, ಆಗಲೇ ಅವ್ನ ಫ್ರೆಂಡನ್ನು ಹುಡ್ಕೊಂಡು ಹೋಗ್ತಾನೆ. ನಾವು ಬರೋ ತನಕ ಅಲ್ಲೇ ಇರ್ತಾನೆ ಫ್ರೆಂಡ್ಸ್, ರೋಡಲ್ಲೇ. ನೈಸ್ ಟು ಮೀಟ್ ಯು. ಈ ಹಸುದೇ ಹಾಲು ಅನ್ಸುತ್ತೆ ನಮಗೆ ಬರೋದು. ಇಷ್ಟೊತ್ತು ಅಬ್ಸರ್ವ್ ಮಾಡಿಲ್ಲ ನಾನು. ನೀನು ಸೀರೆ ಹಾಕೊಂಡಿರೋದು ಅದಕ್ಕೆ ಒಂದ್ ಕಡೆ ಕುತ್ಕೊಳ್ಳೋದನ್ನು ಅಭ್ಯಾಸ ಮಾಡಕ್ಕೋ, ಗಾಡಿ ಓಡಿಸೋದು. ನಿಮ್ಮ ಅವ್ನ ಎಲ್ಲಾರು ಕರ್ಕೊಂಡು ಹೋಗ್ಬೇಕಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಡುಮ್ಮಿ ಅಂತ ಹೇಳ್ತಾ ಇದೀಯಾ? ಡೈಲಿ ಯೂಸ್ ಬಟ್ಟೆ ಇಲ್ಲ ಹಾಕೊಳಕ್ಕೆ, ನಾನೇನ್ ಮಾಡ್ಲಿ? ಲೆಟ್ಸ್ ಗೋ ಶಾಪಿಂಗ್. ಹಾಲ್ ಕ್ಯಾನ್ ಕೊಟ್ಟಾ? ಟಾಮು ಸುಮಿಸ್ತಾವನೆ. ಅಲ್ಲೆಲ್ಲಿ ಹೋಗ್ತಿದ್ಯಪ್ಪಿ? ಅದು ಬಟ್ಟೆ ಅಂಗಡಿ ಅಲ್ಲಪ್ಪಿ, ಮೊಬೈಲ್ ಶಾಪ್ ಅದು. ಬಟ್ಟೆ ಅಂಗಡಿನಾ? ರೆಡಿಮೇಡ್ ತೋರ್ಸೋಣ? ಪೀಸ್ ಇರಲಿ. ಪೀಸ್ ಅಷ್ಟೇ, ಪೀಸ್ ಜಾಸ್ತಿ ಹೋಗಲ್ಲ ಈಗ. ಯಾಕೆಂದ್ರೆ 800-900 ಹೊಲ್ಸಗೆ ತಗೋತಾರೆ. ಪೀಸ್ ಯಾವ ತಗೋಲ್ಲ. ವೆಲ್ವೆಟು ಇಲ್ವಾ? ಇವೆರಡು ಹೇಳಿ ಅಣ್ಣ. ಬೇರೆ ಇದು ಕಾಟನು.
ಮಾಮೂಲಿನೇ ಬರೋದು ಪೀಸ್. ಇದು ಪೀಸ್ ಒಂದು ಟಾಪ್ ಒಂದು ತಗೊಂಡ್ರೆ ತಗೊಳ್ತೀನಿ. ಇದು ಇಷ್ಟ ಆಯ್ತು ನನಗೆ. ಇದು ತಂದ್ವಿ ಫ್ರೆಂಡ್ಸ್. ಇದು ಹಸಿಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಚಟ್ನಿ, ಕಡಲೆ ಪಪ್ಪು ಚಟ್ನಿ. ಇಲ್ಲ ಫ್ರೆಂಡ್ಸ್, ನಾನು ಸಣ್ಣನೇ ಇದ್ದೀನಿ. ಇದು ಅದೇ ಹೋದ್ಸಲ ಅಮ್ಮ ಕುಡ್ಸಿರೋದಕ್ಕೆ ಹಿಂಗ್ ಕಾಣಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರ ಫ್ರೆಂಡ್ಸ್, ನಿಮ್ಗೆ ಡೈಲಿ ಯೂಸ್ಗೆ ಡ್ರೆಸ್ಗಳಿಲ್ವಾ? ಇಲ್ದೇ ಇದ್ರೆ ಮಾತ್ರ ರೇಷ್ಮೆ ಸೀರೆ ಎಲ್ಲ ಉಟ್ಕೊಳ್ಳಿ. ಮನೇಲಿ ಏನೇನ್ ಸೀರೆ ಇರುತ್ತೆ, ಮೈಸೂರು ಸಿಲ್ಕು ಉಟ್ಕೊಳ್ಳಿ. ಅವಾಗ ಗಂಡ ಸೀರೆ ಎಲ್ಲ ಉಟ್ಕೊಂಡು ಡೈಲಿ ಯೂಸ್ಗೆ ಹಾಕೋಬಿಡ್ತಾರೆ ಅನ್ಬಿಟ್ಟು ಡ್ರೆಸ್ ತಗೊಡ್ತಾರೆ. ನಾನೇನ್ ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲು ತಿನ್ಬಿಡ್ತೀನಿ ಫ್ರೆಂಡ್ಸ್. ಇದು ಮಾಡ್ತಾ ಇದ್ರಲ್ಲ ಅಲ್ಲಿ ಕಪಲ್ಸ್, ಅವ್ರನ್ನ ವಿಡಿಯೋ ಮಾಡಕ್ಕೆ ಬೇಡ ಅಂತಂದ್ರು. ಅಡಿಗೆ ಮಾತ್ರ ವಿಡಿಯೋ ಮಾಡ್ಕೊಳಕ್ ಹೇಳಿದ್ರು. ದೋಸೆ ಹಿಟ್ಟಲ್ಲಿ ಮಾಡೋದಂತೆ ಫ್ರೆಂಡ್ಸ್. ಇದು ತೆಲುಗುವರಂತೆ, ಅವರು ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ. ನಂಗೆ ಇಷ್ಟ ಆಯ್ತು, ಅದಕ್ಕೆ ಅವ್ರು ಕೇಳೇ ಬಿಟ್ಟೆ ಏನ್ರಲ್ಲಿ ಮಾಡ್ತೀರಾ ಅಂತ. ಸೂಪರ್ ಮಾಡೋರ. ಒಂಚೂರು ಬೇಯಬೇಕಿತ್ತು, ಮಾಮೂಲಿ ಇದ್ದಂಗಿಲ್ಲ. ಗಂಡ ಹೆಂಡ್ತಿರ ಹತ್ರ ಕಷ್ಟ ಪಡೋದು ನೋಡಿದ್ರೆ ಹೆಲ್ಪ್ ಮಾಡ್ಬೇಕು ಅನ್ಸ್ತಿದೆ. ಅಂತವ್ರ ಹತ್ರ ತಗೊಳ್ಳಿ ಫ್ರೆಂಡ್ಸ್. ಏನಾದ್ರು ನೀವು ತಗೋಬೇಕಾದ್ರೆ ಹಣ್ಣಾಗ್ಲಿ, ತರಕಾರಿ, ಸೊಪ್ಪಾಗ್ಲಿ. ಪಾಪ ಊರ್ ಬಿಟ್ಟು ಊರಿಗೆ ಬಂದು ಸಂಪಾದನೆ ಮಾಡ್ತಾ ಇರ್ತಾರೆ ನಮ್ಮಂಗೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ತಂದಿರೋ ಡ್ರೆಸ್ಸಸ್ ತೋರಿಸ್ತೀನಿ. ಫಸ್ಟ್ ಹೋಗಿದ್ದ ಅಂಗಡಿ ರೇಟ್ ಹೆಂಗಪ್ಪೆ. ಆ ಅಂಗಡಿಗೆ ಹೋದ್ರೆ ನಮ್ಮ ಹತ್ರ ಇಲ್ದೇ ಆಸ್ತಿನೂ ನಾವು ಮಾರ್ಕೋಬೇಕಾಗ್ತಿದೆ. ಒಂದೇ ಪ್ಯಾಂಟ್ 1000 ರೂಪಾಯಿ ಹೇಳ್ತಾವ್ರೆ ಫ್ರೆಂಡ್ಸ್. ತಿರತ್ ನೋಡ್ದಂಗ್ ಬಂದ್ಬಿಟ್ವಿ ನಾವು, ವಾಪಸ್ ತಿಕ್ಸ್ಬಿಟ್ಟು. ಈಗ ಇವಿಷ್ಟು 2000 ಆಯ್ತಾ? ಇವಿಷ್ಟು ಸೇರಿ 2000. ಅಲ್ಲಿ ಒಂದು ಪ್ಯಾಂಟ್ 1000, 2 ಪ್ಯಾಂಟ್ 2000. ನಾವ್ ಅದಕ್ಕೆ ದೊಡ್ಡ ಅಂಗಡಿಗಳಿಗೆ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೆ ಅಂಗಡಿ ನೊಣ ಹೊಡಿತಾ ಕೂತಾವ ನಾವಯ್ಯ. 3 ಲೆಗ್ಗಿನ್ಸ್, ಪಿಂಕ್, ಬ್ಲಾಕ್, ವೈಟ್. ಲೆಗ್ಗಿನ್ಸ್ ಇರ್ಲಿಲ್ಲ ಅವನ ಹತ್ರ. ಜಾಗಿಂಗ್ ಮಾಡಕ್ ಹೆಣ್ಮಕ್ಳು ಹಾಕೋತಾರಲ್ಲ ಆ ತರದಿತ್ತು. ಲೆಗ್ಗಿನ್ಸ್ ಇಲ್ಲ, ಆ ತರದಿತ್ತು ಅಂತ ತೋರಿಸ್ತಾ. ಅದೇ ನನಗೆ ಏನ್ಬಿಟ್ಟು ಬಂದ್ಬಿಟ್ಟೆ. ಅದೊಂದ್ ಸ್ವಲ್ಪ ನಂಗೆ ಚೆನ್ನಾಗ್ ಕಾಣಿಸಲ್ಲ ಫ್ರೆಂಡ್ಸ್. ಈ ತರ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಇದೊಂಥರ ಸಿಮೆಂಟ್ ಕಲರು ಕಾಟನ್ ಡ್ರೆಸ್ ಪೀಸ್. ಇದೇ ಕಾಸ್ಟ್ಲಿ 750 ರೂಪಾಯಿ ಹೇಳಿದ್ರು ಫ್ರೆಂಡ್ಸ್. ಚೆನ್ನಾಗೈತೆ. ಈ ತರ ಪೀಸ್ಗಳು ತಗೊಳಕ್ ಮೇನ್ ಕಾರಣನೇ ನನ್ಗೆ ರೆಡಿಮೇಡ್ ಬಟ್ಟೆಗಳು ತಗೊಂಡ್ರೆ ಬಳಕೆ ಬರಲ್ಲ ಫ್ರೆಂಡ್ಸ್. ಡೈಲಿ ಯೂಸ್ಗೆ ಈ ತರ ಗಟ್ಟಿಯ ತೆಗೆದು ಹೊಲ್ಸಿಟ್ಕೊಬಿಟ್ಟಂದ್ರೆ ಡೈಲಿ ಯೂಸ್ಗಂತ ನಾನು ತೆಗೆದು ಹೊಲ್ಸಿಟ್ಕೊಳ್ಳೋದು, ಅವ್ ಹಾಕೊಳ್ಳೋದಿಲ್ಲ. ಎಲ್ಲ ಅನೇಕಲ್ಲ ನಮ್ಮೂರ ಇಲ್ಲಿ ಆಂಕಲ್ ಅಪ್ಪಿ, ಅದು ಅನೇಕಲ್ಲ. ಎಲ್ಲ ಲೆಗ್ಗಿಸ್ ಮೇಲೆ ಇರುತ್ತೆ ಹಂಗೆ. ಒಳ್ಳೆ ಗಂಡ. ಓಕೆ ಫ್ರೆಂಡ್ಸ್, ಮೊದಲು ನಮ್ಮ ಕಾಸ್ಟ್ಲಿ ಡ್ರೆಸ್ ಪೀಸ್ ನ ಓಪನ್ ಮಾಡೋಣ. ಕಾಟನ್ ನನಗೆ ಬಾಳಕೆ ಬರಲ್ಲ, ಆದ್ರೂ ನನ್ಗೆ ಈ ಕಲರ್ ಇಷ್ಟ ಆಯ್ತು. ಈ ತರ ಕಲರ್ ಇಲ್ವೇ ಇಲ್ಲ ಡ್ರೆಸ್ ಪೀಸ್. ಈ ತರ ಕಾಟನ್ ನಮ್ಮಂತ ದಪ್ಪ ಇರೋಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಗೌರಿ ಹಬ್ಬಕ್ಕೆ ಸೀರೆ ಹೊಲಿಸ್ತೀನಿ, ದಸರಾ ಹಬ್ಬಕ್ಕೂ ಸೀರೆ ಹಾಕೋತೀನಿ. ಮೊದಲ ಒಂದ್ ಜಾತ್ರೆಗೆ ಹಾಕೋಬಿಡೋಣಪ್ಪ ಈ ಡ್ರೆಸ್ನ. 6 ತಿಂಗಳಿಗೆ ಹಬ್ಬಕ್ಕಾಗಷ್ಟು ಬಟ್ಟೆಗಳು ತಂದಿಕ್ಕೊಬಿಟ್ಟಿದೀನಿ. ಅದೇ ಫ್ರೆಂಡ್ಸ್, ಸಿಂಪಲ್ ನೋಡಿ. ಇದೇ ಕಲರ್ ಪ್ಯಾಂಟ್ ಪೀಸು. ಓಪನ್ ಮಾಡೋದು ಬೇಡ, ಐಕನ್ ಹೊಲಿಯಕ್ ಹಂಗೆ ಕೊಡ್ಬೇಕು. ನೋಡಿ ಕೆಳಗಡೆ ಈ ತರ ಡಿಸೈನ್ ಐತೆ, ಥ್ರೆಡ್ಡಿಂಗ್. ಫ್ರಂಟ್ ಅಲ್ಲಿ ಮಾತ್ರ ಈ ತರ ಡಿಸೈನ್ ಬರ್ತೈತೆ ಹಾಕೊಂಡ್ರೆ. ನಾನು ವೇಲ್ ಫ್ರೆಂಡ್ಸ್, ಸಾಫ್ಟ್ ವೇಲು, ಅರೆ ಡಿಸೈನ್ ಇಲ್ಲ. 750 ರೂಪಾಯಿ. ಹೊಟ್ಟೆ ಉರಿತು. ಮತ್ತೆ ನಮ್ಮ ಪೀಸ್ ಬರೋಣ ಈಗ ಫ್ರೆಂಡ್ಸ್. ಈ ತರ ವೆಲ್ವೆಟ್ ಪೀಸ್ಗಳು ಕಮ್ಮಿ ರೇಟ್ ಇರ್ತೈತೆ, ಮತ್ತೆ ಇದು ಬಾಳಿಕೆ ಬರ್ತೈತೆ ಡೈಲಿ ಯೂಸ್ಗೆ. ಆದ್ರೆ ಸ್ವಲ್ಪ ಸ್ಕಿನ್ ಅಲರ್ಜಿ ದಪ್ಪ ಇರೋರ್ಗೆ ಇದು ಅನ್ಕಂಫರ್ಟಬಲ್ ಆಗ್ತೈತೆ. ಆದ್ರೆ ನಾವ್ ಇದನ್ನೇ ಕಡಿಮೆ ರೇಟ್ ಅನ್ಬಿಟ್ಟು ಇದನ್ನೇ ತಗೊಂಡ್ವಿ. ಜಾಸ್ತಿ ದಿನ ಬಾಳಿಕೆ ಬರ್ತಾವ ಫ್ರೆಂಡ್ಸ್ ಇದು. ಈ ಪೀಸ್ ನೋಡಿದ್ರೆ ನನ್ಗೆ ಏನ್ ನೆನಪಾಗ್ತಿದ್ ಗೊತ್ತಪ್ಪಿ, ನಾನ್ ಟೈಲರಿಂಗ್ ಕ್ಲಾಸ್ಗೆ ಅಪ್ಪಿ ಟ್ರೈನಿಂಗ್ ಹೋಗ್ತಿದ್ದಲ್ಲ, ಡ್ರೆಸ್ ಕಟಿಂಗ್ ಹೇಳ್ಕೊಡ್ಬೇಕಾರೆ ಆ ಅಮ್ಮ ಡ್ರೆಸ್ ಪೀಸ್ ತಗೊಬನ್ನಿ ಕಡಿಮೆ ರೇಟ್ ಸಿಗ್ತವೆ ಅಂತ ಅಡ್ರೆಸ್ ಕೊಟ್ರ.
150 ರೂಪಾಯಿ ಫ್ರೆಂಡ್ಸ್ ಕನಕಪುರದ ಡ್ರೆಸ್ ಪೀಸು. ಆಗ 7-8 ವರ್ಷಗಳ ಹಿಂದೆ ಅನ್ಕೊಳ್ಳಿ, ಇನ್ನ ಜಾಸ್ತಿ ಹಿಂದೆನೆ ಅವ್ ತಗೊಂಡು ಹೊಲ್ದಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಟಾಪ್ ಪೀಸು. ಈ ತರ ಫ್ಲವರ್ ಇರೋದು ಹಾಕೊಂಡ್ರೆ ದಪ್ಪ ಇರೋರು ಸ್ವಲ್ಪ ಸಣ್ಣ ಕಾಣಿಸ್ತಾರೆ, ಚೆನ್ನಾಗಿ ಕಾಣಿಸ್ತಾರೆ. ಅದಕ್ಕೆ ಲೈನಿಂಗ್ ಕೊಟ್ಟು ಹೊಲಿಸ್ತೀನಿ. ಇದು ಪ್ಯಾಂಟ್ ಪೀಸ್ ರೆಡ್, ದುಪಟ್ಟ ಪೀಸ್. ಮತ್ತೆ ಇನ್ನೊಂದು ಸೇಮ್ ಕಲರ್ ತಗೋಬಿಟ್ಟೆ ಫ್ರೆಂಡ್ಸ್, ಯಾಕಂದ್ರೆ 3 ಡ್ರೆಸ್ ಪೀಸು 3 ತಗೊಂಡ. ಹಾ ಹೆಂಗೆ ಸೈಡಲ್ಲಿ ತಗೋಬಿಟ್ಟೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ನೋಡಿ, ಮತ್ತೆ ರೆಡ್ಡೇ ತಗೊಂಡೆ, ಯಾಕಂದ್ರೆ ಅವ್ರು ತರ್ಸಲ್ವಂತೆ ಫ್ರೆಂಡ್ಸ್. ಈಗ ಡ್ರೆಸ್ ಪೀಸ್ಗಳು ಯಾರು ತಗೊಳ್ಳೋದಿಲ್ವಂತೆ, ಲಾಸ್ಟ್ ಸ್ಟಾಕ್ ಇದ್ದಿದ್ದಾವೇನೆ, ಅದಕ್ಕೆ ಇವೇ ತಗೊಂಡೆ ಫ್ರೆಂಡ್ಸ್ ನಾನು. ಇಲ್ಲೇ ಬಿಡಿ ಫ್ರೆಂಡ್ಸ್, ಯಾವ್ದೊಂದು ದುಪಟ್ಟ ಪೀಸ್, ಪ್ಯಾಂಟ್ ಪೀಸ್, ಟಾಪ್ ಪೀಸ್. ನನ್ಗೆ ಈ ತರ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೊಲ್ಸ್ಕೊತೀನಿ, ಒಂದ್ 6 ತಿಂಗಳು ಬೇಕು ಅಕ್ಕ ಹೊಲ್ಕೊಡಕ್ಕೆ. ಅಕ್ಕ ವಿಡಿಯೋ ನೋಡ್ತಿದ್ದೆ, ಸಾರಿ ಅಕ್ಕ, ಬೇಗ ಹೊಲ್ಕೊಟ್ಬಿಡಿ ಪ್ಲೀಸ್. ಅವಾಗ ಹಾಕೊಂಡು ತೋರಿಸ್ತೀನಿ ಫ್ರೆಂಡ್ಸ್, ನನಗೆ ಚೆನ್ನಾಗಿ ಕಾಣಿಸ್ತಿದೆ. ಇದು 250, ಇದು 250, ಇದು 250, ಇದು ಮಾತ್ರ 750. ಲೆಗಿನ್ಸ್ ಎಲ್ಲ ಸೇರಿ 2000 ಆಯ್ತು. ಲೆಗಿನ್ಸ್ ಎಷ್ಟೆಷ್ಟು ಹಾಕೊಂಡು ಬಣ್ಣ ಲೆಗಿನ್ಸ್. ಅಪ್ಪ ಎಷ್ಟು ಹಾಕೊಟ್ರೆ ಅಷ್ಟೇ ಅನ್ನೋ ಇಲ್ಲಿ ಕಡಿಸ್ತಾಳೆಲ್ಲ. ಇಲ್ಲಿ ಬಾಯಿಗೆ ಹಂಗೆ ಬಾಂಬೆ ಇಟ್ಬಿಡ್ತೀನಿ, ಕಚ್ಬಿಡ್ಲಿ. ನನ್ನ ಹೊಸ ಲೆಗಿನ್ಸು. ಓಕೆ, ಇದನ್ನೆಲ್ಲ ಹೊಲ್ಸ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ. ಈ ಜವಾಬ್ದಾರಿನ ಬೇಗ ಈಡೇರಿಸು. ನಾಳೆ ಅದೇ ಫ್ರೆಂಡ್ಸ್ ಸೀರೆ ತಗೊಂಡಿದ್ದಲ್ಲ ಮೊನ್ನೆ ವರಲಕ್ಷ್ಮಿ ಬೇಕು, ಅವನು ಎಲ್ಲ ಸೇರಿಸಿ ಹೊಲಿಯಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಹೊಲ್ಸ್ಬೇಕಂದ್ರೆ 3-4 ಸಾವಿರ ಬೇಕಪ್ಪಿ. ಡೋಂಟ್ ವರಿ ಫ್ರೆಂಡ್ಸ್, ನಾನು ಗೌರಿ ಹಬ್ಬಕ್ಕೊಂದು ಹೊಲ್ಕೊಡಕ್ ಹೇಳ್ತೀನಿ, ದಸರಾ ಹಬ್ಬಕ್ಕೊಂದು ಹೊಲ್ಕೊಡಕ್ ಹೇಳ್ತೀನಿ, ಹೊಸ ವರ್ಷಕ್ಕೊಂದು ಹೊಲ್ಕೊಡಕ್ ಹೇಳ್ತೀನಿ. ಅವಸರ ಆಗ್ತೈತೆ ನಮ್ಗೆ, ದುಡ್ಡು ಅಡ್ಜಸ್ಟ್ ಆಗ್ತೈತೆ. ಒಂದೇ ಸಲ ಎಲ್ಲ ಎಸ್ಕೋಬೇಕಂದ್ರೆ ಕಷ್ಟ. ಅವಕ್ಕನೂ ಬಿಸಿ ಇರ್ತಾರೆ ಹೊಲ್ಕೊಡಕ್ ಪಾಪ. ನಾವು ಮಾಮೂಲಿ ಹೊಲಿಸ್ತೀನಲ್ಲ 7-8 ವರ್ಷದಿಂದ ಅಕ್ಕನ ಹತ್ರನೇ ಹೊಲಿಸ್ತೀನಿ. ನನ್ಗೆ ಅವರೇ ಸರಿ ನೀಟಾಗಿ ಹೊಲ್ಕೊಡ್ತಾರೆ. ಈಗ ಇವನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಅಡುಗೆ ಕೆಲಸ ನೋಡ್ಬೇಕು. ನಂಗೆ ಇದಂತೂ ಜಾಸ್ತಿ ಇಷ್ಟ ಆಯ್ತು ಫ್ರೆಂಡ್ಸ್. ಯಾವಾಗ ಹೊಲ್ಸಾಕೊಳ್ತೀನ ಇವನ್ನೆಲ್ಲ. ವೆಲ್ವೆಟ್ ಜಾಸ್ತಿ ದಿನ ಬಾಳಿಕೆ ಬರ್ತೈತಿ. ಇದೇನು ಗಂಜಿ ಆಗಲ್ಲ, ಒಗದ್ರೆ ಅದು ಇದು ಏನಾಗಲ್ಲ. ಆದ್ರೆ ಇದು ಅಷ್ಟೊಂದು ನಮ್ ಬಾಡಿಗೆ ಸೆಟ್ ಆಗಲ್ಲ ಫ್ರೆಂಡ್ಸ್. ಒಂಥರ ಹಿಂಸೆ ಆಗ್ತೈತಿ ಪೀಸ್ ಹಾಕೊಂಡ್ರೆ. ಆದ್ರೆ ಕ್ವಾಲಿಟಿ ಚೆನ್ನಾಗಿರೋದು ಅಂದ್ಬಿಟ್ಟು ಕಷ್ಟಪಟ್ಟು ಹಾಕೊಬಿಡ್ತೀನಿ. ತೆಗೊಳಗೆ ಪೀಸ್ 250 ಆಯ್ತು ಅಷ್ಟೇ. ಹೊಲ್ಸಕ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಹೊಲ್ಸಿದ್ದು 600 ಏನಪ್ಪಿ. ಯಾವ್ದೋ 3 ವರ್ಷದಿಂದ ಯಾವಾಗಪ್ಪಿ ನಂಗೆ ನೆನ್ಪಿರಲ್ಲ. ಪ್ಯಾಂಟ್ ಅಂದ್ಕೊಂಡು ಸೀತಾರಾಮ ಕಲಿಯೋ ಸೀತಾ ತರ ಪ್ಯಾಂಟ್ ಹೊಲ್ಕೊಡಕ್ಕ ಅಂತ ಹೇಳ್ದ ಪಾಪ. ಅವಕ್ಕ ನೀಟಾಗಿ ಹೊಲ್ಕೊಟ್ರು. ಆದ್ರೆ ನಾವು ದಪ್ಪ ಇರೋರ್ಗೆ ಆತರ ಪ್ಯಾಂಟ್ ಸೆಟ್ ಆಗಲ್ಲ. ನಾವು ಲೂಸ್ ಆಗಿ ಹೊಲ್ಸ್ಕೋಬೇಕು. ಆ ಪ್ಯಾಂಟ್ ಸವಾಸನೆ ಬೇಡ, ನಾನು ಲೂಸ್ ಆಗಿ ಹೊಲ್ಸ್ಕೊಳ್ತೀನಿ. ಆಮೇಲೆ ಹಳೆ ಕಾಲದ ಹೆಣ್ಮಕ್ಳು ಎಲ್ಲ ಸೇರಿ 2000 ಆಯ್ತಪ್ಪಿ. 600 600 1500 600 2000. ಓ ನಮ್ ಫ್ರೆಂಡ್ಸ್ ಅವ್ರೆ ನೀಟಾಗಿ ಲೆಕ್ಕ ಹಾಕ್ಬೇಕು. 600 1200 1200ಗೆ 600 ರೂಪಾಯಿ ಸೇರಿಸಿದ್ರೆ 1800 1800 ರೂಪಾಯಿ. ಬ್ಲೌಸು 350 350 3000 ಅನ್ಕೋಪಿ. 3000 ಬೇಕು. ನಾನು ಹೇಳಿ ಆಗ್ಲೇ ಕರೆಕ್ಟ್ ಆಗಿ 3000 ಬೇಕೆಲ್ಲ ಅಂತ. ಡೋಂಟ್ ವರಿ. ಮಿಷಿನ್ ತಗೊಳ್ಳೋಣ ಬಿಡಪ್ಪಿ, ಟೈಮ್ ಬರುತ್ತೆ. ಕಲ್ತು ಬಿಟ್ಟು ಅವೇನೇ ಹಾಕೋತಾ ಇದ್ದಿದ್ ನಾನು. ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದು ತಾನೆ. ಬಿಡು ತಗೋತೀನಿ, ನನ್ ನೆನ್ಪೈತೆ. ಬುಕ್ ಎಲ್ಲ ಇದು ಬುಕ್ ಎತ್ಕೊ ಬಂದಿದ್ನಲ್ಲ, ಟೈಲರಿಂಗ್ ಬುಕ್. ನಾನು ಒಂದ್ ಮಗು ಆಗೋ ತನಕ ಬಟ್ ಟೈಲರ್ ಮಿಷಿನ್ ಮುಟ್ಟಲ್ಲ ಫ್ರೆಂಡ್ಸ್. ನಾನು ಶಪಥ ಮಾಡಿದೀನಿ. ಯಪ್ಪನ್ಗೆ ಟೈಲರ್ಗೆ ದುಡ್ಡು ಜಾಸ್ತಿ ಕೊಡ್ಬೇಕಾಗ್ತಿತ್ತು ಅಂತ ನಾನು ಬಟ್ಟೆ ಹೊಲಿಬೇಕಂತೆ. ಬಂದ್ಬಿಡು ಯಪ್ಪ. ಮಕ್ಳಾದವ್ರು ಹೊಲಿಬಹುದು, ಮಕ್ಳಾದವ್ರು ಅವೆಲ್ಲ ದಿಸ್ ತಗೊಳಕ್ ಆಗಲ್ಲ. ಖುಷಿ ಆಯ್ತಪ್ಪ ಸೀರೆ ಹಾಕೊಂಡು. ಸ್ವಲ್ಪ ವೇಲ್ಗಳು ಸಿಂಪಲ್ ಆಗೈತೆ, ಚೆನ್ನಾಗೈತೆ. ಆದ್ರೂ 400 ರೂಪಾಯಿ 5 ನಿಮಿಷದಲ್ಲಿ ಹೋಗುತ್ತಲ್ಲ.
ಅದೇ ವೇಲು ಸ್ವಲ್ಪ ಕಡಿಮೆ ರೇಟ್ ಅಲ್ಲ ಫ್ರೆಂಡ್ಸ್, ಚಿಕ್ಕದಾಗೆ ಬರ್ತೈತೆ, ಆದ್ರೂ ಪರವಾಗಿಲ್ಲ, ನನಗೆ ಸೆಟ್ ಆಗ್ತೈತೆ. ಇಷ್ಟೇ ಬರೋದು, ಉದ್ದ ಬರಬೇಕಿತ್ತು, ನನ್ಗೆ ಇಷ್ಟ ಆಗ್ತಿದೆ, ಇಷ್ಟೇನೆ ಸಾಕು ನನ್ಗೆ. ಮನೇಲಿ ಇರ್ತೀನಿ ತರ ತುಂಡ ಆದ್ರೆ ವೇಲ್ ಹಿಂಗ್ ಹಾಕೊಳ್ಳಿ ಫ್ರೆಂಡ್ಸ್. ನೀವು ಗಾಡಿಲಿ ಹೋಗ್ಬೇಕಾರೆ ಹಿಂಗ್ ವೇಲ್ ಹಾಕೊಂಡು ಇದನ್ನ ಮುದುರ್ ಸುತ್ತಿ ಹಿಂಗ್ ಮಧ್ಯದಲ್ಲಿ ಇಟ್ಕೊಂಡು ಕುತ್ಕೊಳ್ಳಿ. ಹೆಂಗಪ್ಪೆ ಅಲ್ಲಿ ಅಂಗಡಿಯವರು ಹಿಂಗ್ ಹಾಕೊಂಡು ಕೂತಿದ್ರಂತೆ, ವೇಲ್ ಚಕ್ರ ಸುತ್ಕೊಬಿಟ್ಟು ಹಿಂಗ್ ಹಾಕೊಂಡಿದ್ರಂತೆ, ಎಳೆದ್ಬಿಟ್ಟು ಎಲ್ಲ ಮಾರ್ಕ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಹುಷಾರ್ ಗಾಡಿ ಓಡಾಡ್ಬೇಕಾರೆ ಹೆಣ್ಮಕ್ಳು, ನಾನಂತೂ ಎಷ್ಟು ಕೇರ್ಫುಲ್ ಆಗಿರ್ತೀನೋ. ಓಕೆ, ಇದನ್ನೆಲ್ಲ ಎತ್ತಿಡೋಣ, ಆಮೇಲೆ ಅಡುಗೆ ಕೆಲಸ ನೋಡೋಣ ಫ್ರೆಂಡ್ಸ್. ಇವತ್ತು ಒಂದು ರೆಸಿಪಿ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಇದು ನನ್ನ ಲೈಫಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನನ್ನ ಲೈಫಲ್ಲೇ ಮಾಡ್ಲಿಲ್ಲ, ತಿನ್ಲಿಲ್ಲ, ಅಂತದೊಂದು ರೆಸಿಪಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಂದ್ರೆ ಫ್ರೆಂಡ್ಸ್, ನಾನ್ ವೆಜ್ಗೆ ಹತ್ರವಾಗಿರುವಂತದ್ದು ಅದು ಕೀಮಾ ಸೋಯಾ ಚಂಕ್ಸು ಕೈಮಾ ಉಂಡೆ ಸಾಂಬಾರ್. ಚಿಕನ್ ಮಟನ್ ಅಲ್ಲೆಲ್ಲ ಮಾಡ್ತಾರಂತೆ ಫ್ರೆಂಡ್ಸ್, ನಾನು ಯಾವತ್ತೂ ಮಾಡ್ಲಿಲ್ಲ, ತಿಂದು ಇಲ್ಲ, ಹಂಗಾಗಿ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಇಮ್ಯಾಜಿನೇಷನ್ ಇಲ್ಲ. ಇದು ಸ್ವಲ್ಪ ಮಟನ್ಗೆ ಚಿಕನ್ಗೆ ಹತ್ರ ಆಗಿರ್ತೈತಲ್ಲ, ಅದಕ್ಕೆ ಮಾಡೋಣ ಅಂತಿದ್ದೀನಿ. ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಅದ್ ಹೆಂಗ ಐಡಿಯಾ ಬಂತು ಅಂದ್ರೆ, ಮಾಮೂಲಿ ಕಾಳು ತರಕಾರಿ ಎಲ್ಲ ತಿಂದು ಸ್ವಲ್ಪ ಬೇಜಾರಾಗೈತೆ, ಏನ್ ಸ್ಪೆಷಲ್ ಆಗಿ ತಿನ್ನೋದಂತ ಯೋಚನೆ ಮಾಡಿದಾಗ ನೆನ್ಪಾಯ್ತು, ಇದೆಯಲ್ಲ ಸೋಯಾ ಚಂಕ್ಸ್ ತುಂಬಾ ದಿನ ಆಯ್ತಲ್ಲ ತಂದು ಮಾಡೋಣ ಅಂತ. ಅದಕ್ಕೆ ತುಂಬಾ ಐಟಮ್ಸ್ ತೋರಿಸಿದ್ರು, ವಿಡಿಯೋ ನೋಡ್ಕೊಂಡೆ ಇವಾಗ ಒಂದು ತುಂಬಾ ಐಟಮ್ಸ್ ತೋರಿಸು. ನಾವು ಅಷ್ಟೆಲ್ಲ ಬೇಡ, ನಮ್ಗೆ ಸಿಂಪಲ್ ಆಗಿ ಹೆಂಗ್ ಬರುತ್ತೋ ಮನೇಲಿ ಇರೋ ಐಟಮ್ಸ್ ಅಲ್ಲಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನಮ್ ಕೈಮಾ ಸಾಂಬಾರು ಸಿಟ್ಟು ಸ್ವಲ್ಪ ಐತೆ, ಅನ್ನದ ಮುದ್ದೆ ಮಾಡೋಣ. ಮುದ್ದೆ ತಿನ್ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನನ್ನ ಜೀವ ಬಾಯಿ ಬಂದಂಗ ಆಗ್ತೈತೆ. ನಾನು ಡೈಲಿ ನೀವೇ ನೋಡಿದ್ರೆ ಏನೇ ರೆಸಿಪಿ ಮಾಡ್ಬೇಕಾದ್ರೆ ಶಿವನ್ ಕೇಳ್ತೀನಿ. ಇವತ್ತು ಕೇಳ್ದಿರೇನೆ ಸರ್ಪ್ರೈಸ್ ಆಗಿ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಕಂಟಡ ಚಿಕ್ಕ ಮಾಟಲ್ಲಿ ತಂದಿದ್ದು ಹಂಗೆ ಇತ್ತು, ಅದು ಇವತ್ತಿಗೆ ಉಪಯೋಗ ಬರ್ತಿದೆ. ಇವತ್ತು ಇದು ನನ್ನ ಲೆಗ್ ಪೀಸ್, ಮಟನ್ ಪೀಸ್, ವೆಜ್ ಪೀಸ್, ಎಗ್ ಪೀಸ್ ಎಲ್ಲಾನು ಬಿಸಿನೀರಿಟ್ಟಿದ್ದೀನಿ. ಇದನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಆಫ್ ಮಾಡ್ಬಿಡ್ಬೇಕು, ಸ್ವಲ್ಪ ಹೊತ್ತು ಬಿಡ್ಬೇಕು, ಅದು ಉಬ್ಬಿ ಬರ್ತೈತೆ. ಉಪ್ಪು ಹಾಕಿ ಬೇಯಿಸ್ಕೋಬೇಕು ಸ್ವಲ್ಪ, ಆಮೇಲೆ ಹಿಂಡಿ ಒಂದ್ಸಲ ತೊಳ್ಕೊಂಡು. ಓಕೆ ಫ್ರೆಂಡ್ಸ್, ನಾನು ಮಾಡ್ತಾ ತೋರಿಸ್ತೀನಿ. ಟ್ಯಾಲೆಂಟ್ ಅಂತ ಮೊದಲೇ ಹೇಳ್ಬಾರ್ದು, ಚೆನ್ನಾಗಿ ಬಂದ. ಅಲ್ಲ, ಈ ಸೋಯಾ ಚಂಕ್ಸ್ ಏನ್ರಿಂದ ಮಾಡ್ತಾರೆ ಅಂತ ನಾನು ಎಷ್ಟಲ್ಲೇ ಉಪಯೋಗಿಸಿದ್ರು ನಂಗೆ ಗೊತ್ತಾಗ್ತಿಲ್ವಲ್ಲ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಇಂಥದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು. ಅದೇನ್ರಲ್ಲಿ ಮಾಡ್ತಾವ್ರೆ ಅಂತ ನಾವೇನೋ ಒಂದು ವಿಡಿಯೋ ನೋಡ್ಬಿಟ್ರೆ ಊಟ ತಿಂಡಿ ಬಿಟ್ಬಿಡ್ತೀವಿ ಅನಿಸ್ತಿದೆ. ಅಲ್ಲ ಫ್ರೆಂಡ್ಸ್, ಒಂದು ದೊಡ್ಡ ಮೋಸ ನಡೆದೈತಿ ಇವತ್ತು ನನ್ನ ಲೈಫಲ್ಲಿ. ನಾನು ಹೋಗಿದ್ದೆ ಪಾನಿಪುರಿ ತಿನ್ಬೇಕು ಅಂತ, ಸಂಜೆ ಅಷ್ಟೊಂದು ಬಟ್ಟೆ ತಗೊಂಡು ಖುಷಿಲಿ ಹಂಗೆ ಬಂದಿದ್ದೀನಿ. ಓ ಮೈ ಗಾಡ್, ಹೆಣ್ಣು ಜನ್ಮಕ್ಕೆ ಅವಮಾನ. ನಾನು ತಿನ್ನಕ್ಕೆ ಹೋಗಿ ಹಂಗೆ ಬಂದಿದ್ದೀನಿ. 1-2 ನಿಮಿಷಗಳ ಕುದಿಸಿಕೊಳ್ಳಬೇಕು. ಒಳಗಡೆ ಬಾ, ಬಲಗಾಲಿಟ್ಟು ಒಳಗಡೆ ಬಾ. ಆಯ್ತು ಬಿಡಪ್ಪ. ಟಾಮ್, ನಿನಗೋಸ್ಕರ ಹಾಲ್ ಬಂತು, ಹೋಗ್ ಮಲ್ಕ ಹೋಗು. ನೀನೆಲ್ಗಪ್ಪ? ಮನೆಯೊಳಗೆ ಕುತ್ಕೊ, ನನ್ ಕಣ್ಣೆ ಎದುರುಗಡೆ. ನಿನ್ನೆ ನೋಡಿದ್ರೆ ಬೇಗ ಅಡ್ಗೆ ಮಾಡ್ಬೇಕಂತ ಮನ್ಸಾಗ್ತೈತೆ. ಅಪ್ಪಿ, ನಾನು ಪಾನಿಪುರಿ ತಿಂದಿರ ಬಂದಿದ್ದೇನೆ ಅಪ್ಪಿ, ಎಂತ ಮೋಸ ಆಯ್ತು ಇವತ್ತು ನನಗೆ. ಒಂದು ಪ್ಯಾನ್ ಕೊಟ್ಬಿಟ್ಟು ಬರೋದು, ಲೆಗ್ಗಿನ್ಸ್ ವಾಪಸ್ ಕೊಟ್ಬಿಟ್ಟು. ಅದಕ್ಕೇನು ಪಾನಿಪುರಿ ಶಾಪ್ ಕಡೆ ನನ್ನ ಯಾಮರ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ ನೀನು. ಪಾನಿಪುರಿ ಕಾಸಿಲ್ಲ ಅನ್ಬಿಟ್ಟು ಪಾನಿಪುರಿ ಶಾಪ್ ಯಾಮರ್ಸ್ಬಿಟ್ಟೆ ನನಗೆ. ಆಹಾ, ಬಿಲ್ಡಪ್ ರಾಜಾ. ಬಟ್ಟೆ ತಗೊಂಡಿದ್ದೀನಿ, ಪಾನಿಪುರಿ ಅದೇ ಹೊಟ್ಟೆ ತುಂಬಿದಂಗೆ. ಆಹಾ, ಹಿಂಗೆಲ್ಲ ಇದೆಯಾ? ಆಯ್ತು, ನಾನೊಂದು ಸ್ಪೆಷಲ್ ಅಡ್ಗೆ ಮಾಡ್ತಾ ಇದ್ದೀನಿ. ನಾನು ಅಡ್ಗೆ ಮಾಡೋರ್ಗು ಏನು ಅಂತ ಕೇಳಬೇಡ. ಓಕೆ ಓಕೆ, ಸೋಯಾ ಚಂಕ್ಸ್ ಸ್ವಲ್ಪ ತಣ್ಣಗಾಗ್ತಾ ಇರಲಿ ಫ್ರೆಂಡ್ಸ್, ಹಾಲು ಸ್ವಲ್ಪ ಕಾಯ್ತಾ ಇರಲಿ. ನಾವು ನಮ್ಮ ರೆಸಿಪಿಗೆ ಏನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಡುವ. ನೀವು ಬನ್ನಿ ರೆಡಿ ಮಾಡ್ಕೊಡೋಕೆ. ನಾಳ ಮಹಾರಾಜ ಅಂದವ್ರೆ, ನಾಳ ಮಹಾರಾಣಿ ಅಂದಿಲ್ಲ. ಮೊದಲು ಅಡ್ಗೆ ಮಾಡ್ತಾ ಇದ್ದಿದ್ದು ಗಂಡ್ ಮಕ್ಳೇ ಫ್ರೆಂಡ್ಸ್. ನಾವು ಮಿಸ್ ಆಗಿ ಹಿಂದಿನ ಕಾಲದಲ್ಲಿ ಯಾವ್ದೋ ಹೆಣ್ಮಕ್ಳು ಒಂದಿನ ಅಡ್ಗೆ ಮಾಡೋಣ ಅನ್ಬಿಟ್ಟು ಹೋಗವ್ರೆ, ಗಂಡ್ ಮಕ್ಳು ನಮ್ಮನ್ನ ಅಡ್ಗೆ ಮನೆ ತೊಳ್ಳಿ ಲಾಕ್ ಮಾಡ್ಬಿಟ್ಟವ್ರೆ. ಹಿಂಗೆ ಆಗಿರ್ತೈತೆ ಪಕ್ಕ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಾವು ಅಡ್ಗೆ ಕಲ್ತಿದ್ದು ಒಳ್ಳೇದಾಯ್ತು. ನಮ್ಗೆ ಹೆಂಗ್ ಬೇಕೋ ಹಂಗೆ ರುಚಿಯಾಗಿ ಗಂಟೆ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ವಿಡಿಯೋದಲ್ಲಿ ಏನೇನೋ ಐಟಮ್ಸ್ ಎಲ್ಲ ತೋರಿಸಿದ್ರು. ಕೈಮಾ ಅಂದ್ರೆ ಜಾಸ್ತಿ ಏನೇನೋ ತೋರಿಸಿದ್ರು, ಅವೆಲ್ಲ ನಮ್ಗೆ ಆಗ್ ಬರಲ್ಲ. ನಮ್ಗಿರೋದ್ರೆ ನಾವು ಮಾಡೋಣ. ಹೆಂಗ್ ಮಾಡ್ತೀನಿ ಅಂತ ಶಿವ ಟೇಸ್ಟ್ ಮಾತ್ರ ಹೇಳ್ಬೇಕು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮರ್ತೇ ಹೋದ್ನಲ್ಲ. ಅಪ್ಪಿ, ನೀನ್ ಫೋನ್ ಕೊಡು. ಎಮರ್ಜೆನ್ಸಿ ಶುಂಠಿ ಇಲ್ಲ ಒಳ್ಳೆ ರೆಸಿಪಿಗೆ, ಮೇನ್ ಬೇಕು ಇದಕ್ಕೆ. ಇಷ್ಟೇ ಇದೆ ಫ್ರೆಂಡ್ಸ್. ಬೇಡ ಬಿಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನಮ್ಮ ಹತ್ರ.
ಸಂಸಾರ ಮಾಡುವಂತೆ ಹೆಂಗಸು. ಅಪ್ಪಿ ಫ್ರೆಂಡ್ಸ್, ಶಿವ 200 ರೂಪಾಯಿ ಕೊಟ್ಬಿಟ್ಟು ಇದ್ರೊಳಗಡೆನೆ ತರಕಾರಿ ತರಬೇಕು ಅಂದ್ರೆ ಶುಂಠಿ ಹಸಿಮೆಣಸಿನಕಾಯಿ ಏನ್ ಬರ್ತವೆ? ನೀನ್ ಅಷ್ಟೇ ಹೇಳಿದಪ್ಪ, 200 ರೂಪಾಯಿ ಇದೆ ಅಷ್ಟೇ ತೆಗಿಬೇಕು ಅಂತ ಹೇಳಿದ್ರೆ ನಾನು ಅಷ್ಟೇ ತಗೊಂಡು ಅಷ್ಟೇ. ಅಷ್ಟಕ್ಕೂ ನನ್ಗೆ ಸಂಸಾರ ಮಾಡಕ್ ಬರಲ್ಲ. ನನ್ನ ಪದೇ ಅಂಗಡಿ ಕರ್ಕೊಂಡು ಹೋಗಿ ನನ್ ನೆನಪಾಗ್ತಿತ್ತು. ಈಗ ಯೂಟ್ಯೂಬ್ ದಯೆಯಿಂದ ನಿಮ್ಮಿಂದ ಫ್ರೆಂಡ್ಸ್ ನೀವು ಪದೇ ಓದು ಹೊರಗಡೆ ಕರ್ಕೊಂಡೋಗಿ ಅಂದಾಗ ಒಂದ್ 4 ಸಲ ಹೋಗಿ ತರಕಾರಿ ತಂದಿನಿ ಅಷ್ಟೇ. ನನ್ಗೆ ಗೊತ್ತಾಗ್ಬಿಡ್ತಾ ವ್ಯಾಪಾರ ಎಲ್ಲ. ಇನ್ನು ಟೈಮ್ ಬೇಕು. 1 ವರ್ಷ ಆದ್ರೂ ಇದ್ರ ಬಗ್ಗೆ ನಾನು ಪ್ರಾಕ್ಟೀಸ್ ತಗೋಬೇಕು. ಅಂದ್ರೆ ನನ್ಗೆ ತರಕಾರಿ ಅಂಗಡಿಗೆ ಹೋದ್ರೆ ನೆನಪಾಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಏನೇನ್ ಬೇಕು ಅಂತ. ಇನ್ಮೇಲೆ ಲಿಸ್ಟ್ ಬರ್ಕೊಂಡು ಹೋಗ್ತೀನಿ. ದಟ್ ಈಸ್ ಬೆಸ್ಟ್. ನಾವ್ ಹಂಗೆ ಹೆಣ್ಮಕ್ಳು ಮನೇಲಿದ್ದಾಗ ತಗೋಬೇಕು ಅಂತ ಅನ್ಕೊಂಡು ಹೋಗ್ತೀವಿ. ನಮ್ಗೆ ಅಂಗಡಿಗಳಿಗೆ ಹೋಗಿದ ತಕ್ಷಣ ಮೆಮೊರಿ ಲಾಸ್ ಆಗ್ತೈತೆ ಅಷ್ಟೇ. ಇದು ಸಿಂಪಲ್ ಅಷ್ಟೇ. ಹೆಂಗ್ ಮಾಡ್ಬೇಕಂದ್ರೆ ರೆಸಿಪಿ ಇವತ್ತು ಶಿವ ನೆನ್ಸ್ಕೋಬೇಕು. ಒಂದು 100 ವರ್ಷ ಆದ್ರೂ ಅಣ್ಣನ್ ಮುದ್ಕಾದ್ರೂ ನೆನ್ಸ್ಕೋಬೇಕು. ನನ್ನ ಹೆಂಡತಿ ಹಿಂಗ್ ಅಡಿಗೆ ಮಾಡಾಕ್ತಾ ಇದ್ಲು ಅಂತ ಮೊಮ್ಮಕ್ಕಳ ಜೊತೆ ಹೇಳ್ಬೇಕು. ನನ್ ಫೋಟೋ ಮುಂದೆ ಯಾಕೆ ಈಗ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್, ಮದ್ವೆ ಆದಸ್ತ್ರಲ್ಲಿ ಒಂದ್ ಅಯ್ಯಪ್ಪ ಬಂದ ನಮ್ಮ ಮನೆಗೆ. ಸುಮ್ನೆ ಇರ್ಲಾರ್ದಿರ 5 ವರ್ಷ ಶಾಸ್ತ್ರ ಅವ್ ಬಲೆ ಹುಚ್ಚಿತ್ತು ಅದೆಲ್ಲ. ಆಮೇಲೆ ಬಿಟ್ಬಿಟ್ಟೆ. ಅವೆಲ್ಲ ತಲೆ ಕೆಡಿಸ್ತಾರೆ ಅನ್ಬಿಟ್ಟು ಯಾರೊಬ್ರು ಸ್ವಾಮೀಜಿ ಬಂದ್ರ ನಿಮ್ಗೆ ಒಳ್ಳೇದಾಗ್ತಿತ್ತು ಅಂದ್ಬಿಟ್ಟು ಉಂಡೆನೇ ಎತ್ಕೊಟ್ಬಿಟ್ಟಿದೀನಿ. ಒಳ್ಳೇದಾಗ್ತಿತ್ತು ಅಂತಿದ್ದ ತಕ್ಷಣ ಎಷ್ಟು ದಡ್ಡಿ ಆಗಿದೆ ತಾನೇ ಅಪ್ಪಿ ನಾನು. ನಿಜ ಫ್ರೆಂಡ್ಸ್, ಕೆಲವ್ರು ಹೆಣ್ಮಕ್ಳು ತುಂಬಾ ಇನ್ನೋಸೆಂಟ್ ಇರ್ತಾರೆ. ಆಮೇಲೆ ಬುದ್ಧಿ ಕಲ್ತೆ ತುಂಬಾ ಜನ ಟೋಪಿ ಹಾಕಿದ್ರಂಗೆ. ಆಮೇಲೆ ಶಾಸ್ತ್ರ ನೋಡಿದ್ರು, ಅವ್ರು ಹೇಳಿದ್ರು ನನ್ಗೆ ಆಯಸ್ ಕಮ್ಮಿ, ಗಂಡನ್ಗೆ ಆಯಸ್ ಜಾಸ್ತಿ ಅಂತ. ನಿಜ ಪೇ ಗಂಡಸ್ರ ಕಮ್ಮಿ ಇರಲ್ಲ, ಜಾಸ್ತಿನೇ ಇರ್ತೈತೆ. ನೀವ್ ಯಾವ್ದೇ ಹ್ಯಾಬಿಟ್ಸ್ ಇಟ್ಕೋಬೇಡಿ. ಜಾಸ್ತಿ ವರ್ಷ ಬದುಕ್ಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ತೀರಾ. ಏನಾದ್ರು ಹ್ಯಾಬಿಟ್ಸ್ ಇಟ್ಕೊಂಡ್ರೆ, ಬೈ ಚಾನ್ಸ್ ಕೆಟ್ಟ ಅಭ್ಯಾಸ ದುರಭ್ಯಾಸಗಳು ಇಟ್ಕೊಂಡ್ರೆ ಇಲ್ಲೇ ನರ್ಕ ನೋಡ್ಬಿಟ್ಟು ಹೋಗ್ತೀರಾ. ಭೂಮಿ ಮೇಲೆ ನರ್ಕ. ನನ್ ರೆಸಿಪಿ ಮರ್ತೆ ಅಪ್ಪಿ. ಅದೊಂದು ಸೀಕ್ರೆಟ್ ರೆಸಿಪಿ. ನಿನ್ ಬಾಯಿಗೆ ಹಾಕೋವರೆಗೂ ನಿನ್ ಗೊತ್ತಾಗಲ್ಲ ಅದು ಯಾವ ರೆಸಿಪಿ ಅಂತ. ಶಿವ ಅಂತ ಲೈಫಲ್ಲೇ ತಿಂದಿಲ್ಲ ಫ್ರೆಂಡ್. ನಾನೇ ತಿಂದಿಲ್ಲ ಅಂತ ಇದೀನಿ. ನಾನ್ ಮಾಡಕ್ ತರ್ತಾನೆ ಶಿವ ತಿನ್ನೋದು. ಹಂಗಾಗಿ ಇದನ್ನ ನಾವು ಕಂಡಿಡಿಯೋಣ ಇವತ್ತು. ನೆಕ್ಸ್ಟ್ ಟೈಮು ನಾನ್ ವೆಜ್ ಅಲ್ಲಿ ಮಾಡೋಣ ಪಕ್ಕ. ಇದೇನಾದ್ರು ಸಕ್ಸಸ್ ಆದ್ರೆ ನಾನ್ ವೆಜ್ ಅಲ್ಲಿ ಪಕ್ಕ. ಐ ಥಿಂಕ್ 1 ಈರುಳ್ಳಿ ಎನಫ್, 2 ಈರುಳ್ಳಿ ಬೇಡ. ತೆಂಗಿನಕಾಯಿ ಬೇಡ, ಅವ್ರು ಹಾಕಿಲ್ಲ. ಕೊತ್ತಂಬರಿ ಮಾತ್ರ ಬೇಕು. ತುಂಬಾ ಐಟಮ್ಸ್ ತೋರಿಸ್ತರು ಫ್ರೆಂಡ್ಸ್ ನನಗೆ ವಿಡಿಯೋದಲ್ಲಿ. ಅರೆ ನಾನು ಅಪ್ಪಿ ಇದೇನೋ ಮಿಕ್ಸಿ ಏನಪ್ಪಿ ನನ್ನ ಹಣೆ ಬರನೇ ಸರಿ ಇಲ್ವಲ್ಲ ಅಪ್ಪಿ. ಈ ಮಿಕ್ಸಿ ರುಬ್ತಾನೆ ಇಲ್ಲ ಮತ್ತೆ. ಮಿಕ್ಸಿ ಅಲ್ಲ, ಜಾರು. ಕಟಿಂಗ್ ಪ್ಲೇಯರು ಕೇಳ್ಬಿಲ್ ಕೆಲಸ ಮಾಡ್ತೀನಿ ನಾನು. ಗಂಡ್ ಮಕ್ಳು ವಸ್ತುಗಳೆಲ್ಲ ಕೇಳ್ಬೇಡಪ್ಪಿ. ನಾನಾಗ ನನ್ನ ಲಿಪ್ಸ್ಟಿಕ್ ಎಲ್ಲ ಐಲೈನರ್ ಎಲ್ಲ ಅಂತ ಕೇಳ್ತೀನ. ನಿನ್ನ ಕೇಳಿದ್ರೆ ನೀನ್ ಸುಮ್ನೆ ಇರ್ತೀಯ. ಊರು ಕೇರಿ ಒಂದ್ ಮಾಡ್ಬಿಡಲ್ಲ. ಮಾತಾಡಕ್ಕೂ ಆಗಲ್ಲ. ಬಿ ಕೂಲ್ ಹೊಸ ಬಟ್ಟೆ ಬಂದೈತೆ. ಆ ಖುಷಿಯಲ್ಲಿ ಇರ್ಬೇಕು ನಾನು ಇವತ್ತು. ಜಗಳ ಎಲ್ಲ ಮಾಡ್ಕೋಬಾರ್ದು. ಜಗಳ ಅಲ್ಲ ಫ್ರೆಂಡ್ಸ್, ನನಗೆ ರೈಸ್ ಆಗ್ಬಿಡ್ತೈತೆ. ಕಟಿಂಗ್ ಪ್ಲೇರ್ ಎಲ್ಲ, ವೈರ್ ಎಲ್ಲ, ಕತ್ರಿ ಎಲ್ಲ ಅವೆಲ್ಲ ನನಗೆ ಕೇಳಬಾರ್ದು. ನಂಗೆ ಅವೆಲ್ಲ ಶಬ್ದಗಳು ಕೇಳಿದ್ರೇನೆ ಅಲರ್ಜಿ. ಅಪ್ಪಿ ರುಬ್ಕೊಡಪ್ಪಿ ಅಂತ. ನೀನ್ ಖಾಲಿ ಜಾರ್ ಒಂದ್ಸಲ ರುಬ್ಬು. ಖಾಲಿ ಜಾರ್ ಒಂದ್ಸಲ. ಒಂದೇ ಐಟಮ್ ನಮ್ಗೆ ಬೇಕಾಗಿರೋದು. ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಜಾರ್ ಬೇಕೇ ಬೇಕು ಫ್ರೆಂಡ್ಸ್. ಜಾರಿನ ಅವಶ್ಯಕತೆ ಇದೆ. ಏನೋ ಗೊತ್ತಿಲ್ಲ, ಆದ್ರೆ ಸುತ್ತಲ್ಲ, ಅದು ಒಳಗಡೆ ಬ್ಲೇಡ್ಸ್ ಹಂಗೇ ಇರ್ತಿದೆ ಗರಬಡ್ದಂಗ್. ನಮ್ಮ ಹತ್ರ ಬಂದ್ರೆ ಎಲ್ಲ ಮಿಕ್ಸಿಗಳೆಲ್ಲ ಜಾರ್ಗಳೆಲ್ಲ ರಿಪೇರ್ ಆಗೋದು. ಅದು ಚಿಕ್ಕ ಜಾರ್ಗಳೇ ಬಳಕೆ ಬರಲ್ಲ ನನ್ನ ಹತ್ರ. ಹೆಂಗಪ್ಪಿ ಯಾವ ಬಳಕೆ ಬಂದವ ಯಾವ ಬರಲ್ಲ. ಮುಂಬಟ್ಟೆ ಬರಲ್ಲ, ಒಂದು ಚಿನ್ನ ಬರಲ್ಲ, ಏನು ಬರಲ್ಲ. ಮನುಷ್ಯ ಬಾಳಕೆ ಬರಲ್ಲ. ಇನ್ನು ವಸ್ತುಗಳು ಇರ್ತಾವ ಬಿಡಪ್ಪಿ. ದರ್ಕ ಬುರ್ಕ ಅನ್ಕೊಂಡೆಲ್ಲ. ಯಾವತ್ತು ಸಾಫ್ಟ್ ಆಗಿರ್ಬಾರ್ದು. ಹೆಣ್ಮಕ್ಳು ರಫ್ ಅಂಡ್ ಟಫ್ ಆಗಿರ್ಬೇಕು. ಬೇಗ ಚೆಕ್ ಮಾಡಿ. ನಮಗೆ ಅದರ ಅವಶ್ಯಕತೆ ತುಂಬಾ ಇದೆ. ಅದೇನಾಗೈತಪ್ಪಿ, ನಾವೇ ಆರ್ಡರ್ ಕೊಟ್ಟು ಗಟ್ಟಿ ಕಬ್ಬಣ ತರ ಮಾಡಿಸ್ಬೇಕು. ಮಿಕ್ಸಿ ಲೈಫ್ ಟೈಮ್ ಒಂದೇ ಜಾರಲ್ಲಿ ಹುಡುಕ್ಬೇಕು ಮಸಾಲಾಸ್. ಅಯ್ಯೋ, ಆವಾಗ್ಲೇ ಯಾವ್ದೋ ವಿಡಿಯೋ ನೋಡ್ಕೊಂಡು ಐಟಮ್ಸ್ ರೆಡಿ ಮಾಡ್ಕೊಂಡೆ. ಇವಾಗ ಯಾವ್ದೋ ವಿಡಿಯೋ ನೋಡಿದ್ರೆ ಹೆಂಗ್ ಫ್ರೆಂಡ್ಸ್, ನಾನು ಸೋಯಾ ಚಂಕ್ಸ್ ಕೀಮಾ ರೆಸಿಪಿ ಇನ್ ಅಪ್ಪಟ ಕನ್ನಡ. ಯಾವ್ದಪ್ಪ ನೋಡಿದೆ ಆಗ್ಲೇ ನಾನು ಇಷ್ಟೊಂದು ವಿಡಿಯೋದಲ್ಲಿ. ಮೈ ಗಾಡ್,
ಅರ್ಧಕ್ಕರ್ಧ ಇದ್ರಲ್ಲಿ ಹಾಕಿರೋ ಐಟಮ್ಸ್ ಇಲ್ಲ ನಮ್ಮ ಮನೇಲಿ. ಪರವಾಗಿಲ್ಲ ಫ್ರೆಂಡ್ಸ್, ನಡೆಯುತ್ತೆ. ಇದೆ ಓ ಮೈ ಗಾಡ್, ಅದಿಲ್ಲ. ಓಕೆ, ಗೊತ್ತಾಯ್ತು ಫ್ರೆಂಡ್ಸ್. ಅವ್ರು ಹೇಳಿದ್ರಲ್ಲಿ ನಮ್ಮನೇಲಿ ಇರೋ ಐಟಮ್ಸ್ ಎಲ್ಲ ಹಾಕೋಬೇಕು, ಇಲ್ಲದೆಲ್ಲ ಸ್ಕಿಪ್ ಮಾಡಬೇಕು, ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಓಕೆ, ಸೋಯ್ ಚಂಕ್ಸ್ ಆಗಲೇ ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ, ಅದನ್ನ ಟೈಟಾಗಿ ಹಿಂಡು ತಣ್ಣೀರಲ್ಲಿ ಹಾಕಿ ಮತ್ತೆ ಒಂದ್ಸಲ ಹಿಂಡ್ಕೊಂಡು ಅದನ್ನ ಜಾರ್ಗೆ ಹಾಕೊಂಡು ಉಪ್ಪು, ಮೆಣಸು ಹಾಕಂಗಿಲ್ಲ ಫ್ರೆಂಡ್ಸ್, ಸೋಂಪು ಹಾಕಂಗಿಲ್ಲ, ಆದರೆ ಡಿಫ್ರೆಂಟಾಗಿ ಮಾಡೋಣ ಅಂತ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿ ರುಬ್ಕೋಬೇಕು, ಉಪ್ಪು ಹಾಕಿ ಅಂತ ಹೇಳಿದ್ರು. ಆದರೆ ನಾನು ಐಟಮ್ಸ್ ಇಲ್ಲದೆ ಬೆಳ್ಳುಳ್ಳಿ, ಖಾರದ ಪುಡಿ ಎಲ್ಲ ಹಾಕಿ ರುಬ್ಬಿದ್ದೀನಿ. ಮೆಣಸು ಹಾಕ್ಬಾರ್ದಾಗಿತ್ತು, ಮೆಣಸು ನುಣ್ಣಗೆ ಆಗಲಿಲ್ಲ, ಅರ್ಧಂಬರ್ಧ ಅಷ್ಟೇ ರುಬ್ಕೋಬೇಕು. ಕೈಮಾ ಆಗಿತ್ತಲ್ಲ, ಅದಕ್ಕೆ ಕಡ್ಲೆಟ್ ಸ್ವಲ್ಪ, ಕಾರ್ನ್ಫ್ಲವರ್ ಸ್ವಲ್ಪ ಹಾಕಿ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಮೆಣಸು ಸಿಗ್ತಾ ಇತ್ತು, ನನಗಾಗಲೇ ಗೊತ್ತಾಯಿತು ಏನೋ ಒಂದು ಗತಿ ಆಗ್ತೈತಿ ಇವತ್ತು ಅಡುಗೆ ಅಂತ. ಆದ್ರೂ ನೋಡೋಣ, ಟ್ರೈ ಮಾಡೋಣ ಯಾವುದಕ್ಕೂ ಅಂದ್ಬಿಟ್ಟು ಮಾಡಿಕೊಂಡೆ. ಉಂಡೆ ಆಗ್ತಾಯಿತ್ತು ಕರೆಕ್ಟಾಗಿ. ಅಷ್ಟರಲ್ಲಿ ಟೊಮೊಟೊ 2 ರುಬ್ಬಿಟ್ಕೊಂಡಿದ್ದೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕೈಮಾಗೆ ಎಲ್ಲ ರೆಡಿಯಾಗಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ತಗೊಂಡಿದ್ದೆ ಐಟಮ್ಸು. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಪ್ಯಾಕೆಟ್ ಬಸ್ಕೊಳ್ತಾ ಇದ್ದೀನಿ, ಎಣ್ಣೆನೇ ಇಲ್ಲ. 1-2-3 ಸ್ಪೂನಷ್ಟು ಅಷ್ಟೇ ಎಣ್ಣೆ ಐತೆ. ಮೇನ್ ಬೇಕಾಗಿರೋದೇ ಎಣ್ಣೆ ಇದಕ್ಕೆ. ಅದೇ ಎಣ್ಣೆನಲ್ಲೇ ಕರ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಅದ್ರ ಮುಳುಗಬೇಕು ಕೈಮಾ, ಆವಾಗ ಚೆನ್ನಾಗಿ ಫ್ರೈ ಆಗ್ತೈತೆ. ಇನ್ನೇನು ಮಾಡೋದು, ಐಟಮ್ ಇಲ್ಲದೆ ಅಂದ್ಬಿಟ್ಟು ಮಾಡಕ್ಕೆ ರೆಡಿ ಮಾಡ್ಕೊಬಿಟ್ಟಿದ್ದೀನಲ್ಲ, ಮಾಡೇ ಬಿಡೋಣ ಬಂದಂಗೆ ಬರಲಿ ಅಂದ್ಬಿಟ್ಟು ಅಷ್ಟೇ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇನ್ನೂ ಫ್ರೈ ಆಗಬೇಕು. ಹೇಳ್ಬೇಕಂದ್ರೆ ಎಣ್ಣೆಲ್ಲ ಹೀರ್ಕೊಳ್ತಾ ಇತ್ತು ಅಂದ್ಬಿಟ್ಟು ಸೈಡಿಗೆ ತಗೋಬಿಟ್ಟೆ. ನನಗೆ ಗೊತ್ತಾಗೋಯ್ತು ಇವತ್ತು ಚೆನ್ನಾಗಿ ಬರಲ್ಲ ಅಂತ ಅಡುಗೆ. ಆಮೇಲೆ ಅದನ್ನು ಸೈಡ್ ತಗೊಂಡು 1 ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಇತ್ತು, ಅದರಲ್ಲೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕಬೇಕು ಅಂತ ವಿಡಿಯೋದಲ್ಲಿ ತೋರಿಸಿದ್ರು. ನಾನು ಏನೂ ಹಾಕಲಿಲ್ಲ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಮ್ಮಿ ಇತ್ತಲ್ಲ ಹಂಗಾಗಿ. ಆಮೇಲೆ ಟೊಮೊಟೊ ರುಬ್ಬಿಟ್ಕೊಂಡಿರೋದನ್ನ ಟೊಮೊಟೊ ಪೇಸ್ಟ್ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ಟೊಮೊಟೊ ರುಬ್ಕೊಂಡಿದ್ನಲ್ಲ ಹಾಗಾಗಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಸ್ವಲ್ಪ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಗರಂ ಮಸಾಲನೂ ಹಾಕ್ಕೊಂಡಿದ್ರು, ಅದು ಇರಲಿಲ್ಲ ನಮ್ಮ ಮನೇಲಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದೇ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ರುಬ್ಕೊಂಡಿದ್ದಲ್ಲ ಅದೆಲ್ಲ ಪೇಸ್ಟಿನ ಸ್ವಲ್ಪ ಇತ್ತು ಅಂದ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಗೊಜ್ಜು ಥರನೇ ಮಾಡ್ಕೊಳಕ್ಕೆ ಹೇಳಿದ್ರು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕುದಿಯಾಕ್ಬಿಟ್ಟಿದ್ದೆ. ನನಗೆ ಅಡುಗೆ ಮಾಡ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ಆ ಸಾಂಬಾರಲ್ಲಿ ಒಂದು ಸ್ವಲ್ಪ ಎಣ್ಣೆ ಸಹ ಕಾಣಿಸ್ತಾ ಇಲ್ಲ. ಇದಕ್ಕೆ ಕೈಮಾ ಸಾರು ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಕೈಮಾ ಉಂಡೆ ಹಾಕ್ಕೊಂಡೆ. ಕುದಿ ಬಂದಮೇಲೆ 1-2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂತ ವಿಡಿಯೋದಲ್ಲಿ ಹೇಳಿದ್ರು. ಸ್ಮೆಲ್ ಮಾತ್ರ ಚೆನ್ನಾಗೇ ಬರ್ತಾಯಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಆಗಿದ್ದಾಗಲಿ ತಿನ್ನೋಣ ಅಂದ್ಬಿಟ್ಟು ಏನೋ ನನಗೆ ಬಂದಂಗೆ ಮಾಡಿದ್ದೀನಿ. ಚೆನ್ನಾಗಿಲ್ಲ ಅಂದ್ರಪ್ಪಿ ಇವತ್ತು ಡೈರೆಕ್ಟಾಗೆ ಮಕ್ಕೊಡ್ದಂಗೆ ಹೇಳಪ್ಪಿ. ಹಂಗಂತ ಮಕ್ಕೆ ಹೊಡಿಯಕ್ಕೆ ಬರಬೇಡ, ಚೆನ್ನಾಗಿಲ್ಲ ಅಂತಾನೆ ಹೇಳು. ಚಿಕನ್ ಬರ್ಬೇಕಾರೆ ಯಾರೋ ತಗೊಂಡೋಗ್ತಿದ್ರು ಗಾಡಿಲಿ, ಹಂಗೆ ಎಳ್ಕೊ ಬಂದ್ಬಿಟ್ಟೆ. ಚೆನ್ನಾಗಿಲ್ಲ, ಸುಳ್ಳು ಹೇಳ್ಬೇಡಪ್ಪಿ. ಚೆನ್ನಾಗಿಲ್ಲ ಅಂದ್ರೆ ಮಕ್ಕ ಕಿವುಚ್ಕೋತೀಯ. ಚೆನ್ನಾಗೈತಂತೆ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಐಟಮ್ಸ್ ಇಲ್ಲದೆ ಇರೋ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಮ್ಯಾಕ್ಸಿಮಮ್ ಐಟಮ್ಸ್ ಐತೆ, ಏನೂ ಇಲ್ಲ. ಏನೋ ಸ್ವಲ್ಪ ಸೌಂಡ್ ಬಂದಾಗಾಯ್ತು. ಬಾಕ್ಲಾಕ್ಬಿಡ್ಲಾ? ಹಾಗಾದ್ರೆ ಚೆನ್ನಾಗಿದೆಯಪ್ಪ. ಕೈಮಾ ಉಂಡೆ ತಿನ್ ನೋಡು. ಫಸ್ಟ್ ಟೈಮ್ ಕುಕ್ಕಿಂಗು ಮೇಕಿಂಗು. ತಣ್ಣಗಾದ್ಮೇಲೆ ತಿಂದ್ರೆ ಮಜಾ ಇರಲ್ಲಪ್ಪಿ. ಅಪ್ಪಿ ಚಿಕನಲ್ಲಿ ಒಂದ್ಸಲ, ಮಟನಲ್ಲಿ ಒಂದ್ಸಲ ಕೈಮೆ ಮಾಡ್ತೀನಪ್ಪಿ. ನನಗೆ ನಿನ್ ಪೀಸ್ ಬೋನ್ಲೆಸ್ ಪೀಸ್ ಇದು ಮಾಡ್ಕೋಬಾ. ಅಯ್ಯಯ್ಯ ಬಿಸಿ ತಿನ್ಬೇಡ ಫ್ರೆಂಡ್ಸ್. ನಾನೇ ತಿನ್ಬಿಟ್ಟು ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಹಸಿಮೆಣಸಿನಕಾಯಿ ಗೊಜ್ಜಿಗೆ ಉಚ್ಕೊಂಡು ತಿನ್ಬಿಡ್ಬೋದು ಆರಾಮಾಗಿ ಮುದ್ದೆ ಇದ್ರೆ ಫ್ರೆಂಡ್ಸ್. ಮೀನ್ ಸಾರು ತರ ಐತಿ. ನನ್ ಕೈಮಾ ಸಾರು ಅರ್ಧ ಮಾಡಿದ್ರೆ ಇದು ಮೀನ್ ಸಾರಾಗೈತೆ. ಐ ವಿಲ್ ಟೇಸ್ಟ್ ಕೈಮಾ ಉಂಡೆ. ಸಾಂಬಾರ್ ಮಾತ್ರ ಚೆನ್ನಾಗೈತೆ ಫ್ರೆಂಡ್ಸ್, ಪಕ್ಕ ಮೀನ್ ಸಾರು ಇದ್ದಂಗೆ ಐತೆ. ಕೈಮಾ ಉಂಡೆ ಅಲ್ಲ ಇದು, ಇದೊಂಥರ ಡಿಫ್ರೆಂಟ್ ಉಂಡೆ. ಎಣ್ಣೆ ಜಾಸ್ತಿ ಇರ್ಲಿಲ್ವಲ್ಲ ಫ್ರೆಂಡ್, ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕಾಯ್ತು. ಸ್ವಲ್ಪ ಹಸಿನೇ ಐತೆ.
ಪರವಾಗಿಲ್ಲ, ತಿಳಿ ಸಾರ ತಿನ್ಕೋತೀವಿ ಫ್ರೆಂಡ್ಸ್. ಎಣ್ಣೆ ಖಾಲಿ ಆಗ್ಬಿಟ್ಟು ತಿಳಿ ಸಾರು ಮಾತ್ರ ಸೂಪರ್ ಐತೆ ಫ್ರೆಂಡ್ಸ್. ಕೈಮಾ ಉಂಡೆ ಬೆಂದಿಲ್ಲ, ತಿಳಿ ಸಾರು ಮಾತ್ರ ಚೆನ್ನಾಗೈತೆ, ಅದ್ರಲ್ಲೇ ತಿಂದ್ವಿ ನಾವು. ನೆಕ್ಸ್ಟ್ ಟೈಮ್ ಎಣ್ಣೆ ಇದ್ದಾಗ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಹೇಮಲತಾ ಶೆಟ್ಟಿ ಅವರೇ ಹಾಯ್. ಹಾಯ್. ರುದ್ರ ಹಾಯ್. ಹಾಯ್. ಸಚಿನ್ ಅವ್ರ ಮಗಳು ಸೌಮ್ಯ 3ನೇ ವರ್ಷದ ಬರ್ತಡೆ, 27ನೇ ತಾರೀಕು. ವಿಶ್ವ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಸಾನ್ವಿಕಾ ಯಶು ಹಾಯ್. ಹಾಯ್. ವೆಂಕಟೇಶ ನಾಯ್ಡು ವಿಜಯಕುಮಾರಿ ಸಿಸ್ಟರ್ ಹಾಯ್. ಹಾಯ್. ಸುಷ್ಮಿತಾ ಹಾಯ್. ಹಾಯ್. ವಿಶ್ವ ಹ್ಯಾಪಿ ಬರ್ತಡೆ ರಾಶಿ. ವಿಶ್ವ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.